ರಾಜ್ಕುಮಾರ್ ಮಾಡಿರೋ ಟ್ಯೂನ್ ಅದು ಆ್ಯಕ್ಚುಲಾಗಿ. ದೊಡ್ಡ ಹಿಟ್ ಆಗುತ್ತೆ. ಅವಳಿಗೆ ಹುಚ್ಚಿ ಮೇಕಪ್ ಮಾಡ್ಕೊಂಡು ಒಂದ್ಸಲಿ ಪಕ್ಕದಲ್ಲೇ ನಿಂತೇಳಿ ನಂಗೆ ಗೊತ್ತೇ ಇಲ್ಲ. ಹಾಡುಗಳಿಂದನೇ ಲಕ್ಷ ಕೋಟಿ ಸಂಪಾದನೆ ಆಗ್ಬಿಡುತ್ತೆ. ನಾನು ಅವ್ರ ಪದತಲದಲ್ಲೇ ಕೂತ್ಕೊಂಡು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳ್ತಾ ಇರುವೆ. ದೊಡ್ಡ ಸ್ಟಾರ್ ಕ್ಯಾಸ್ಟ್. ಶಿವಣ್ಣ ಜನಪ್ರಿಯತೆ ಹೇಗಿತ್ತು, ಇವಂತರ ಮೊಬೈಲ್ ಇಲ್ಲ, ಲಕ್ಷಾಂತರ ಜನ ಕ್ಯೂ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊತಾನೆ ಇರೋರು. ಏನು ಕ್ಯಾಮ್ರಾ ಹಿಂದೆ ನಾನು ಯಾರು ನಿಂತೆ ನೋಡಿದ್ರೆ ನನ್ನ ಮಕ್ಕಳ ನಾಟಕದಲ್ಲಿ ಭಾಗವಹಿಸಿದಂಥ ದರ್ಶನ್, ಇವತ್ತಿನ ದರ್ಶನ್ ನಾನು ಮನೇಲಿ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತೀನಿ ಅನ್ನೋ ವಿಷಯನೇ ಹೇಳಿರಲಿಲ್ಲ. ನಮ್ಮಮ್ಮ ಹಿಂಗೆ ಕೂತಿದ್ದವ್ರು ಹಿಂಗೆ ಮುಂದೆ ಬರ್ತಾರೆ, ನಮ್ಮ ಅಜ್ಜನು ಹಿಂಗೆ ಮುಂದೆ ಬರ್ತಾರೆ, ನಾನು ಹಿಂದೆ ಕೂತಿದ್ದಲ್ಲ ಬುಡಿಮಗ ಸಿನಿಮಾಗೆ ಸೇರ್ಕೊಂಬಿಟ್ಟ, ರಂಗಭೂಮಿ ಹಾಳಾಗೋಯ್ತು, ರಂಗಭೂಮಿನೇ ಕೂಡಿಸ್ಬಿಟ್ಟೆ ನೀನು. ದೊಡ್ಡ ಸಕ್ಸಸ್ ಆದ ಸಿನಿಮಾ, 1 ವರ್ಷ ಓಡುತ್ತೆ, ರಾಜ್ಯಾದ್ಯಂತ ಓಡಿದ ಸಿನಿಮಾ. ಏನೇನು ಮೆಮೊರೀಸ್ ನಿಮ್ಮ ಕಣ್ಮುಂದೆ ಇದೆ ಜನ್ಮದ ಜೋಡಿ? ಜನ್ಮದ ಜೋಡಿ ಜೊತೆಗೆ ನಾನು ಜೋಡಿಯಾಗದಿದ್ದರೆ ಈ ಜನ್ಮಕ್ಕೊಂದು ಅರ್ಥವೇ ಇಲ್ಲ ಅಂತ ಭಾವಿಸ್ತೀನಿ. ಅದು ಬಲವಾದ ನಂಬಿಕೆ. ಯಾಕೆ ಅಂತಂದರೆ ಆ ಪಿಕ್ಚರ್ನ ಯಶಸ್ಸು ಮಾತ್ರ ಅಲ್ಲ, ಪಿಕ್ಚರ್ನ ವಸ್ತುವೇ ನಾನು ನಂಬುವ ವಸ್ತು. ಜಾತಿ ಪದ್ಧತಿಗಳು ಪೂರ್ಣವಾದ ನಂಬಿಕೆ ನನಗೇನಿಲ್ಲ. ನಾನು ಅದ್ರಲ್ಲಿ ಬದುಕ್ತೀನಿ, ಸಿಗಾಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಈ ಹೊರ ವ್ಯವಸ್ಥೆಯ ಇವತ್ತು ಡಾಲಿಗೆ ಎಲ್ಲರೂ ಬೈತಾರೆ, ಅವ್ರ ಜಾತಿ ಅವ್ರನ್ನೇ ಮದುವೆ ಅವ್ರ ಜೊತೆಲಿ ಮಂತ್ರಾಲಯ ಹೇಳ್ಕೊಂಡು ಮದುವೆ ಆಗ್ತಾರೆ ಎಲ್ಲ ಬೈತಾರೆ. ನಾನು ಹೇಳಿದೆ ಅದು ವ್ಯವಸ್ಥೆಯ ಒತ್ತಡ. ಆದರೆ ಮನುಷ್ಯ ಆಸೆ ಇಟ್ಕೋಬಾರ್ದು ಅಂತೇನಿಲ್ಲ, ಒಳ್ಳೆ ಆಶಯಗಳನ್ನ ಇಟ್ಕೊಂಡು ಬದುಕಬೇಕು. ಆ ಆಶಯಗಳಿಗೆ ಒಳ್ಳೆ ಆಶಯ ಇದ್ದಿದ್ದದು. ಕೆಳವರ್ಗದಲ್ಲೇ ಇರುವಂಥ 2 ಜಾತಿಗಳ ಬಗ್ಗೆ ಒಬ್ಬ ಹೀರೋ ಒಬ್ಬ ಹೀರೋಯಿನ್ ಮದುವೆ ಆಗೋಕ್ಕೆ ಬಿಡಲಾರ್ದೇನೆ ಅವರು ಕೊಡುವಂಥ ಕಾಟುವೆ ಒಂದು ವಸ್ತು. ಪನ್ನಲಾಲ್ ಪಟೇಲ್ ಅಂತ ಗುಜರಾತ್ನಲ್ಲಿ ಜ್ಞಾನಪೀಠ ಪ್ರಶಸ್ತಿ ತೊಗೊಂಡಂಥ ಒಬ್ಬ ಮನುಷ್ಯ, ಅವರ ಕಥಾವಸ್ತು ಅದು ಪನ್ನಲಾಲ್ ಪಟೇಲ್ದು. ಅವರ ಕಾದಂಬರಿಯನ್ನು ಬಹಳ ವಿಶಿಷ್ಟವಾಗಿ ಕನ್ನಡಕ್ಕೆ ನಾಗಾಭರಣ ತರಬೇಕು ಅನ್ನೋ ಪ್ರಯತ್ನ ಮಾಡಿದಾಗ ರಾಜ್ಕುಮಾರ್ ಅವ್ರನ್ನ ಹೀರೋ ಮಾಡೋಕ್ಕೆ ಕೇಳ್ಕೊಳ್ಳುತ್ತೆ. ರಾಜ್ಕುಮಾರ್ ಅವ್ರು ನಂಗೆ ಸಾಕಾಗಿದೆ, ಮಗ ಮಾಡಲಿ ಅಂತ ಹೇಳ್ಬಿಟ್ಟು ಶಿವರಾಜ್ ಕುಮಾರ್ಗೆ ಬಿಟ್ಬಿಡ್ತಾರೆ. ಅದನ್ನ ಶಿವರಾಜ್ ಕುಮಾರಕ್ಕೆ ಈ ಕತೆ ಹೇಳಿದಾಗ ಅವರು ಒಪ್ಪಿಗೆ ಆಗುತ್ತೆ. ಶಿವರಾಜ್ ಕುಮಾರ್ ಅಷ್ಟೊತ್ತಾಗಲೇ ಕತ್ತಿ ಹಿಡ್ಕೊಂಡು ಮಚ್ಚಿಡ್ಕೊಂಡು ಓಮ್ ಮಾಡಿದ್ರು, ಓಮ್ ಆಗೋಗಿರುತ್ತೆ ಅಷ್ಟೊತ್ತಿಗೆ. ಓಮಲ್ಲಿ ಮಾಡಿಕೊಂಡು ಹಿಂಗೆ ಎಲ್ಲ ಓಡಾಡ್ತಾ ಇದ್ದ ಮನುಷ್ಯನಿಗೆ ಪ್ರೀತಿಯ ಮೂಲಕ ಜಾತೀಯತೆಯನ್ನು ವಿರೋಧಿಸುವಂಥ ಒಂದು ಸಬ್ಜೆಕ್ಟ್ನ ತುಂಬ ಚೆನ್ನಾಗಿ ಹೇಳಿರ್ತಾರೆ. ಹಂಸಲೇಖ ಮ್ಯೂಸಿಕ್ ಮಾಡಬೇಕಾಗಿರುತ್ತೆ, ಅವ್ರು ಬ್ಯುಸಿ, ನಾವು ಮಾಡೋಕ್ಕಾಗಲ್ಲ, ನಮ್ಮ ಪಿಕ್ಚರ್ ಯಾರೋ ಒಂದು ಪಿಕ್ಚರ್ ಡೈರೆಕ್ಟ್ ಮಾಡ್ತಾರೆ ಹಂಸಲೇಖ, ಯಾವುದೋ ಒಂದು ಪಾಪ ಆ ಪಿಕ್ಚರ್ನ ಗಲಾಟೆಲ್ಲ ಮುಳ್ಕೊಂಡಿರ್ತಾರೆ. ಸುಗ್ಗಿನೋ ಪಿಕ್ಚರ್ಲಿ ನಂಗೆ ಬರೋಕ್ಕಾಗಲ್ಲ ಅಂತಿರ್ತಾರೆ. ಸರಿ, ಬೇರೆ ಅವ್ರ ಶಿಷ್ಯರು ಯಾರಿದ್ದಾರೆ ಹುಡುಕಿದಾಗ ಮನೋಹರು ಕುಡಿತಾರೆ. ಮನೋಹರು ರಂಗಭೂಮಿ ಮೂಲಕ ಬಂದವರು, ತುಳುನಾಡಿನ ಹಿನ್ನೆಲೆಯಲ್ಲಿ ಬಂದವರು, ಅವ್ರಿಗೆಲ್ಲ ಗೊತ್ತಿರುತ್ತೆ. ಬರಗೂರು ರಾಮಚಂದ್ರಪ್ಪ ಸೇರ್ಕೋತಾರೆ. ಬರಗೂರು ರಾಮಚಂದ್ರಪ್ಪ ಆಮೇಲಿಂದ ನಾಗಾಭರಣಂಗೆ ಈಗಾಗಲೇ ಕೆಳವರ್ಗದ ಎಲ್ಲ ಶಕ್ತಿ, ಮೇಲ್ವರ್ಗದ ಎಲ್ಲ ಶಕ್ತಿ ರೂಢಿಗತವಾಗಿ ಗೊತ್ತಿದೆ, ಅದು ಏನೇನು ಆಗುತ್ತೆ ಅಂತ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿಕೊಂಡು ಸಂಭಾಷಣೆ ಎಲ್ಲ ಬರೀತಾರೆ. ಸರಿ, ರಾಜ್ಕುಮಾರ್ ಅವರ ಮುಂದೆ ಹಾಡಿಗೆ ತೊಗೊಂಡೋದಾಗ ರಾಜ್ಕುಮಾರೇನೆ ಆ್ಯಕ್ಚುಲಾಗಿ ಜನ್ಮದ ಜೋಡಿ ನೀನು ಕನಕ ಕನಕ ಅಂತ ಒಂದು ಹಾಡಿದೆ, ಅದು ರಾಜ್ಕುಮಾರ್ ಮಾಡಿರೋ ಟ್ಯೂನ್ ಅದು ಆ್ಯಕ್ಚುಲಾಗಿ. ದೊಡ್ಡ ಹಿಟ್ ಆಗುತ್ತೆ. ತುಂಬ ಜನಕ್ಕೆ ಅನೇಕ ವಿಷಯಗಳಂದರೆ ರಾಜ್ಕುಮಾರ್ ಅನೇಕ ಅವರ ಮಕ್ಕಳ ಪಿಕ್ಚರ್ಗಳಿಗೆ ಸಕ್ಸಸ್ ಏನಾದ್ರು ಆಗಿದೆ, ಚೆನ್ನಾಗಿದೆ ಅಂದರೆ ಅದು ರಾಜ್ಕುಮಾರು ಮತ್ತು ಅವ್ರ ಅಣ್ಣ ವರದಣ್ಣನವರ ಯಾವತ್ತಿನ ಕೈವಾಡ ಇದ್ದೇ ಇರುತ್ತೆ. ಅವ್ರು ನಿಂತ್ಕೊಂಡು ಅದನ್ನು ಹೇಳ್ತಾ ಇರ್ತಾನೆ, ಸಬ್ಜೆಕ್ಟ್ ಈ ಥರ ಬರಬೇಕು, ಹಿಂಗೆ ಮಾಡಬೇಕು, ಜನ ಇದನ್ನು ರಿಸೀವ್ ಮಾಡ್ತಾರೆ. ಅಷ್ಟು ಸುದೀರ್ಘ ಕಾಲದ ಅನುಭವ ಇದೆಯಲ್ಲ, ಅವ್ರನ್ನ ಪಕ್ವರನ್ನಾಗಿ ಮಾಡುತ್ತೆ. ಅವ್ರು ಹೇಳಿದ ನಿಜ ಕೂಡ ಆಗಿರುತ್ತೆ, ಚೆನ್ನಾಗಿ ಹೇಳ್ತಾರೆ ಅದನ್ನ. ಅವ್ರು ಪಾರ್ವತಮ್ಮ ಈ ಸಬ್ಜೆಕ್ಟ್ ಚೆನ್ನಾಗಿದೆ, ಓಮ್ ಚೆನ್ನಾಗಿದೆ ಅಂದರು, ಸೂಪರ್ ಹಿಟ್ಟು. ನೀವು ಜನ್ಮ ಜೋಡಿ ಚೆನ್ನಾಗಿ ಸೂಪರ್ ಹಿಟ್ಟು, ನೀವು ಯಾವ್ದಾರ ತೊಗೊಳ್ಳಿ, ಇದು ಆ ಥರದ್ದು ಅವ್ರು ಆ ಥರದ್ದು ಆರಿಸಿ ಇದು ಮಗಂಗೆ ಆಗ್ಬೋದು. ಒಬ್ಬ ಹಳ್ಳಿ ಹುಡುಗನ ಪಾತ್ರಕ್ಕೆ ಶಿವರಾಜ್ ಕುಮಾರು, ಶಿಲ್ಪ ಅಂತ ಒಂದು ಮಲಯಾಳಂ ಹುಡುಗಿ ಬರ್ತಾಳೆ, ಎಂಥ ಅದ್ಭುತವಾದ ನಟಿ ಅಂದರೆ ಆ ಶಿಲ್ಪ ನೋಡು. ಅವಳು ಹುಚ್ಚಿ ಪಾತ್ರ ಬರುತ್ತೆ, ಅವಳಿಗೆ ಹುಚ್ಚಿ ಮೇಕಪ್ ಮಾಡ್ಕೊಂಡು ಒಂದ್ಸಲಿ ಪಕ್ಕದಲ್ಲೇ ನಿಂತೇಳಿ ನಂಗೆ ಗೊತ್ತೇ ಇಲ್ಲ ಅವಳು ಹೀರೋಯಿನ್ನು ಅಂತ. ಅವಳು ಮೇಕಪ್ ಎಲ್ಲ ತೆಗೆದುಬಿಟ್ಟು ಮೈಯೆಲ್ಲ ಇಟ್ಕೊಂಡು ಇನ್ನೂ ಕಪ್ ಮಾಡಿ ಹುಚ್ಚಿ ಥರ ಡ್ರೆಸ್ ಹಾಕ್ಕೊಂಡು ಇವಳೇನೋ ಅದು ಅಷ್ಟು ಚೆನ್ನಾಗಿ ಮಾಡ್ಕೊಂಬಂದ. ಅಂದರೆ ಮೇಕಪ್ ಚೆನ್ನಾಗಿ ಮಾಡ್ತಾಯಿದ್ಲು, ಆ್ಯಕ್ಟರ್ಸ್ ಚೆನ್ನಾಗಿ ಮಾಡ್ತಾಯಿದ್ಲು, ಕಣ್ಣುಗಳು ಭಾವಪೂರ್ಣವಾಗಿದ್ದವು, ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿತ್ತು. ನಾನು ಅವ್ರನ್ನ ಶಿವರಾಜ್ ಕುಮಾರ್ ತುಂಬ ಹತ್ತಿರದಿಂದ ನೋಡಿದೆ. ಶಿವರಾಜ್ ಕುಮಾರ್ ಅವ್ರ ಸ್ನೇಹ ನಂಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಆರಂಭದಿಸ್ತಾರೆ ಕರೆದು ಹೆಗಲ ಮೇಲೆ ಕೈ ಹಾಕ್ಕೊಂಡು ನಾವು ಕೋಲು ಮಂಡೆ ಅಂತೆಲ್ಲ ಡ್ಯಾನ್ಸ್ ಮಾಡ್ತಾರೆ, ಪಕ್ಕದಲ್ಲಿ ಯಾವಾಗಲೂ ಏನು ಉತ್ಸಾಹದಿಂದ ಮಾಡಿದಿರಿ, ಕಂಸಾಳೆ ಚೆನ್ನಾಗಿ ಮಾಡಿದ್ದೀರಿ ಅಂತ ಮಾಡಿಕೊಂಡ್ರು. ಆ ಜನ್ಮದ ಜೋಡಿ ಅನ್ನುವ ಪಿಕ್ಚರು ಸುಮಾರು 1-1.5 ತಿಂಗಳ ಕಾಲ ಬಲಮುರಿ ಮತ್ತು ಮಹದೇವಪುರ, ಮೈಸೂರಿನ ಹತ್ತಿರ ಇರುವಂಥ ಮಹದೇವಪುರದಲ್ಲಿ ಶೂಟ್ ಆಗುತ್ತೆ. ಹಾಡುಗಳಿಂದನೇ ಲಕ್ಷ ಕೋಟಿ ಸಂಪಾದನೆ ಆಗಿಬಿಡುತ್ತೆ. ಹಾಡುಗಳಿಂದ ಬರೀ ಆ ಪಿಕ್ಚರ್ ಖರ್ಚು ಮಾಡಿದ್ದೆಲ್ಲ ಬರೀ ಹಾಡುಗಳಿಂದ ಬಂದ್ಬಿಟ್ಟಿದೆ ಮಧು ಬಂಗಾರಪ್ಪ ಅವ್ರಿಗೆ. ಅದು ಆಕಾಶ್ ಹಾಡಿ ಅಂತ ಅಂದ್ಕೋತೀನಿ, ತುಂಬ ಚೆನ್ನಾಗಿದೆ. ಮತ್ತು ಏಣಿಗೆ ಬಾಳಪ್ಪನವ್ರು ನಂಗೆ ಸಿಗ್ತಾರೆ. ನನ್ನ ರಂಗಭೂಮಿಯಲ್ಲಿ ನೋಡಿ ತುಂಬ ಪ್ರೀತಿ ಮಾಡಿದ ಮನುಷ್ಯ ಏಣಿಗೆ ಬಾಳಪ್ಪ ಅಂತ, ಬಹಳ ದೊಡ್ಡ ಮನುಷ್ಯ. ನಮ್ಗೆ ಏಣಿಗೆ ನಟರಾಜ್ ಅವರ ತಂದೆ. ಆ ಏಣಿಗೆ ನಟರಾಜೇ ಅದ್ಭುತವಾದ ನಟ. ನಾನು ರಂಗಭೂಮಿಯಲ್ಲಿ ಇವತ್ತಿನವರೆಗೂ ಇನ್ನೊಬ್ಬ ಆ್ಯಕ್ಟ್ರ್ ನೋಡೇ ಇಲ್ಲ ಬಿಡಿ. ಏಣಿಗೆ ನಟರಾಜ್ ನಂತರ ಇನ್ನೊಬ್ಬ ಆ್ಯಕ್ಟ್ರ್ ಅಂತ ನಾನು ನೋಡಿಲ್ಲ. ಇನ್ನು ಮಿಕ್ಕವರೆಲ್ಲ ಇದ್ದಾರೆ, ಆ್ಯಕ್ಟ್ ಮಾಡ್ತಾರೆ, ಓಕೆ. ಆದರೆ ಆ್ಯಕ್ಟರ್, ಕಂಪ್ಲೀಟ್ ಆ್ಯಕ್ಟರ್ ಅಂತಿದ್ರೆ ಅವನು. ಯಾಕೆಂದ್ರೆ ನೀವು ಎಂಥ ರೋಲ್ಗೂ ಯಾವುದಕ್ಕೂ ಫಿಟ್ ಆಗ್ತಾನೆ, ಯಾವ ಕ್ಷಣಕ್ಕೆ ಬೇಕಾದ್ರೂ ಇಂಪ್ರೂವೈಸ್ ಮಾಡಬಲ್ಲ. ಮತ್ತು ಹೇಳುತ್ತು
ಮತ್ತು ರಂಗದ ಮೇಲೆ ಬರ್ತಿದ್ದಂಗೆ ಒಂದು ಲೀಲಾಜಾಲತೆಯನ್ನು ಅವ್ನು ನೋಡಿದ್ದೆ. ಅವರಪ್ಪ ಇನ್ನೂ ಕೇಳಬೇಕಾ ಅದು ಅವ್ರನ್ನ ಕರಿತಾ ಇದ್ದೆ ಬಸವಣ್ಣವರು ಅಂತ. ಅವ್ರ ಜೊತೆ ಅಭಿನಯಿಸು ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಕೆ ನಿಜ ಅಂತ ಒಂದು ಹಾಡಿದೆ. ಆ ಹಾಡು ಭಾಳ ರಾಜ್ಕುಮಾರೇ ಹಾಡ್ತಾರೆ, ಅದಕ್ಕೆ ಆ್ಯಕ್ಟ್ ಮಾಡ್ತಾರೆ ಎಣಿಗೆ ಬಾಳಪ್ಪನವರು. ಅಷ್ಟೊತ್ತಿಗಾಗಲೇ ಅವ್ರು 85-90 ಆಗ್ಬಿಟ್ಟಿತ್ತು. ನಾವು ಅವ್ರ ಪದತಲದಲ್ಲೇ ಕೂತ್ಕೊಂಡು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳ್ತಾ ಇರೋವೆ. ಅಶೋಕು, ಮುಖ್ಯಮಂತ್ರಿ ಚಂದ್ರು, ಜ್ಯೋತಿ, ಈ ದೊಡ್ಡ ಸ್ಟಾರ್ ಕ್ಯಾಸ್ಟ್. ಶಿವಣ್ಣ ಜನಪ್ರಿಯತೆ ಹೇಗಿತ್ತು, ಇವೊಂಥರ ಮೊಬೈಲ್ ಇಲ್ಲ, ಲಕ್ಷಾಂತರ ಜನ ಕ್ಯೂ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊತಾನೆ ಇರೋರು. ಅವ್ರ ಮನೇನ ಕರ್ಕೊಂಬಂದ್ಬಿಟ್ರೋರು, ಎಲ್ಲ ಊರಿನ ಕರ್ಕೊಂಬಂದ್ಬಿಟ್ರೋರು ಫೋಟೋಗ್ರಾಫರ್ನ. ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್. ಒಂದೂವರೆ ತಿಂಗಳ ಕಾಲ ನಾನು ಅಲ್ಲಿ ಇಡೀ ಜೊತೆ ತೊಡಕೊಂಡು ಆ ಹಳ್ಳೀಲಿ ಮಹದೇವಪುರದಲ್ಲಿ ಕೆಲಸ ಮಾಡ್ತೀವಿ. ಜಾತ್ರೆ ಗೀತ್ರೆ ಎಲ್ಲ ಆಗುತ್ತೆ. ಅಣ್ಣವ್ರಿಗೆ ಆಗ ನನಗೆ ಗೊತ್ತಿದ್ದಂಗೆ ಬಹುಶಃ ಪದ್ಮಭೂಷಣ ಆಗಲೇ ಬಂತು ಅಂತ ಅನ್ಕೋತೀನಿ. ಆ ಟೈಮಲ್ಲೇ ಆ ಜನ್ಮಜೋಡಿ ಟೈಮಲ್ಲಿ ನಮಗೆಲ್ಲ ಊಟ ಹಾಕ್ಸಿದ್ರು. ಒಂದು ಜಾತ್ರೆ ಸೀನ್ ಆಗುತ್ತೆ ತುಂಬ. ಅಲ್ಲಿ ಅನೇಕ ಆ ಪಿಕ್ಚರಲ್ಲಿ ನಾನು ಪರದೆ ಹಿಂದೆ ಏನು ಕ್ಯಾಮ್ರಾ ಹಿಂದೆ ನಾನು ಯಾರು ನಿಂತೆ ನೋಡಿದ್ರೆ ನನ್ನ ಮಕ್ಕಳ ನಾಟಕದಲ್ಲಿ ಭಾಗವಹಿಸಿದಂಥ ದರ್ಶನ್, ಇವತ್ತಿನ ದರ್ಶನ್ ಆ ಪಿಕ್ಚರಲ್ಲಿ ಒಬ್ಬ 4ನೇ ಫೋಟೋಗ್ರಾಫರ್ ಅಸಿಸ್ಟೆಂಟ್ಗಳಿರ್ತಾರಲ್ಲ, ಅದರಲ್ಲಿ 3ನೇ ಅಸಿಸ್ಟೆಂಟೋ 4ನೇ ಅಸಿಸ್ಟೆಂಟೋ ಆಗಿರ್ತಾನೆ. ಆವಾಗಲೇ ನನಗೆ ಅವ್ನು ತುಂಬ ಒಳ್ಳೆ ಗೆಳೆಯ. ಅವ್ನು ಹೇಳ್ತಾ ಇರ್ತಾನೆ ನನಗೆ, ನಿಮ್ಮದು ಕ್ಲೋಸಪ್ಪ ನೀವಿಲ್ಲ ಹೊಟ್ಟೋಗಿ, ಅವ್ರದ್ದು ಬೇರೆಯವ್ರ ಶಾಟ್ ಇದೆ ನೋಡಿ, ಈ ಶಾಟಲ್ಲಿ ನೀವಿಲ್ಲ ಸೈಡಿಗೆ ಬಂದುಬಿಡಿ ಅಂತ ಆಗಲೇ ನಮ್ಗೆ ಅವ್ನು ಸೂಚನೆಗಳು ಕೊಡ್ತಿದ್ದೆ. ಪಾಪ ತುಂಬ ಅದ್ಭುತವಾದ ಹುಡುಗ. ಆವಾಗಂತೂ ನಮಗೆ ಎಷ್ಟೋ ಸಹಾಯ ಆಗಿದೆ ಅವನಿಂದ. ಅವ್ನು ಹೇಳ್ತಾ ಇದ್ದು ನಮ್ಮನ್ನು ಕಳಿಸ್ತಾ ಇದ್ದಲ್ಲ. ದರ್ಶನ್ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ತುಂಬ ಕೆಲಸ ಮಾಡುವ, ಆಮೇಲೆ ಹಾರ್ಡ್ ವರ್ಕ್ ಮಾಡುವ. ಆವಾಗಲೇ ಹಾರ್ಡ್ ವರ್ಕ್ ಸಿಕ್ಕಾಬಟ್ಟೆ. ಆಮೇಲೆ ಅವನು ನೀನಾಸಮ್ಗೆ ಹೋಗಿದ್ದು ಬಂದು ಇಲ್ಲಿ ಇದನ್ನು ಮಾಡ್ತಾ ಇದೆಯಲ್ಲ, ನಾನು ಯಾವಾಗಲೂ ರೇಗಿಸೋ ನೀನು ಆ್ಯಕ್ಟರ್ ಕಣೆಯ, ಹೋಗಿ ಆ್ಯಕ್ಟ್ ಮಾಡಯ್ಯ, ಅವಕಾಶ ಸಿಗಬೇಕಲ್ಲ ಗುರುಗಳೇ ಅಂತ. ನಾನು ಅವನಿಗೋಸ್ಕರ ಒಂದಷ್ಟು ಫೋಟೋ ಹಿಡ್ಕೊಂಡು ಅಲ್ಲಿ ಇಲ್ಲಿ ಕೊಟ್ಟು ಹಿಂಗೆಲ್ಲ ಮಾಡಿ ಒಂದಷ್ಟು ಜನ ಥರ ಬೈಸ್ಕೊಂಡು ಒಂದಷ್ಟು ಜನ ಬರ್ತಾನೆ. ಬಟ್ ಆಲ್ರೆಡಿ ಇದ್ದಾನೆ, ಅವ್ನ ಮುಖ ಮುದ್ದಾಗಿದೆ, ಆದರೆ ಸಣ್ಣ ಒಂಥರ ಕಾಣಿಸ್ತಿದೆ ಮುಖ ಇನ್ನೂ ಮುಗ್ಧವಾದ ಮುಖ ಆಗ್ಬಿಟ್ಟಿದೆ, ದೇಹ ದೊಡ್ಡವ್ರ ಥರ ಬೆಳೆದ್ಬಿಟ್ಟಿದೆ ಕಣೆಯ ಅಂತೆಲ್ಲ ಆಪಾದನೆಗಳು ಅವ್ರ ಮೇಲೆ. ಆಮೇಲೆ ಜಗತ್ತೊಂದು ಸರಿ ಒಪ್ಕೊಳ್ಳೋಕೆ ಶುರು ಮಾಡಿದ್ರೆ ಹೆಂಗೆ ಒಪ್ಕೋತಾನೆ. ಜನ್ಮದ ಜೋಡಿ ಎಕ್ಸ್ಪೀರಿಯನ್ಸ್ಗಳಿವೆಲ್ಲ. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಿದ್ದು, ಚೆನ್ನಾಗಿ ತಿಂತಾ ಇದ್ದಿದ್ದು, ಆರಾಮಾಗಿ ಓಡಾಡ್ತಾ ಇದ್ದಿದ್ದು, ಒಬ್ಬರೊಬ್ರು ಕಾಲು ಎಳ್ಕೊತಾ ಇದ್ದು ತಮಾಷೆ. ನನ್ನ ಜೊತೆ ಅರುಣ್ ಸಾಗರ್ ಇದ್ದ ಆಗ ಸೇಮ್ ಪಿಕ್ಚರಲ್ಲಿ. ಅರುಣ್ ಸಾಗರು, ರಾಮು ಅಂತ ಒಬ್ಬ, ಬೇರೆ ಇನ್ನೂ ಅನೇಕ ಕಲಾವಿದರು, ಕಂಸಾಳೆ ಮಾಧವನವರ ಮೊಮ್ಮಗ ಒಬ್ಬ ಇದ್ದ. ಎಲ್ಲರೂ ಪಿಕ್ಚರು ಹಿಟ್ಟಾಗೋ ಕಲ್ಪನೆ ನಮಗೇನು ಗೊತ್ತಿಲ್ಲ. ಪಿಕ್ಚರ್ ಚೆನ್ನಾಗಿದೆ, ಎಲ್ಲ ಮುಗಿದಿದೆ. ನಾನು ಮನೇಲಿ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತೀನಿ ಅನ್ನೋ ವಿಷಯನೇ ಹೇಳಿರಲಿಲ್ಲ ಜನ್ಮದ ಜೋಡಿಗೆ. ನಾನು ನಮ್ಮ ಅವತ್ತು ಹಿಂದಿನ ದಿವಸ ನಮ್ಮ ಮನೆಗೆ ಹೋಗ್ತೀನಿ. ನಾಳೆ ಒಂದು ಪಿಕ್ಚರ್ ರಿಲೀಸ್ ಆಗ್ತದೆ, ಬಾಜಿ ತೋರಿಸ್ತೀನಿ ಅಂತ ನಮ್ಮ ಅಜ್ಜಿನ ನಮ್ಮ ಅಮ್ಮನ ಕರ್ಕೊಂಡು ಈ ಪಿಕ್ಚರ್ಗೆ ಕರ್ಕೊಂಡೋಗಿ ಕೂಡಿಸ್ತೀನಿ. ಹೋಗಿ ಕೂತ್ಕೋತೀವಿ. ಲೈಟ್ ಆಫ್ ಆಗಿಬಿಟ್ಟು ಕತ್ತಲಲ್ಲಿ ಪಿಕ್ಚರ್ ಪ್ರೊಜೆಕ್ಷನ್ ಶುರುವಾಗುತ್ತೆ. ಮಂಡ್ಯ ಸಂಜೆ ಟಾಕೀಸು ಮತ್ತು ನಂದ ಟಾಕೀಸ್ ಮಧ್ಯೆ ಇದ್ದಂಥ ಮಹಾವೀರ ಅನ್ನೋ ಪಿಕ್ಚರಲ್ಲಿ ಟಾಕೀಸಲ್ಲಿ ಇದು ಶುರುವಾಗಿರುತ್ತೆ. ಪಿಕ್ಚರ್ ಶುರುವಾಗುತ್ತೆ. ಮೊದಲನೇ ಸಲ ಹಿಂಗೆ ಮುಖ ಬರುತ್ತೆ. ನನ್ನ ಮುಖ ಕ್ಲೋಸಪ್ಪಲ್ಲಿ ದೊಡ್ಡದಾಗಿ ಹಿಂಗೆ ತೋರಿಸಿದ ತಕ್ಷಣ ನನಗೆ ಹಿಂದ್ಗಡೆ ಕಿವಿ ಮಾತೊಬ್ಬಂಗೆ ಕೇಳಿಸುತ್ತೆ. ನಮ್ಮಮ್ಮ ಹಿಂಗೆ ಕೂತಿದ್ದವ್ರು ಹಿಂಗೆ ಮುಂದೆ ಬರ್ತಾರೆ, ನಮ್ಮ ಅಜ್ಜಿನೂ ಹಿಂಗೆ ಮುಂದೆ ಬರ್ತಾರೆ. ನಾನು ಹಿಂದೆ ಕೂತಿದ್ದವನಲ್ಲೋ ಇವನು ನಮ್ಮ ರಮೇಶ್ ಅಲ್ವೇನೋ ಕಾಲೇಜ್ನಲ್ಲಿ ಇದ್ದಲ್ಲ, ಬುಡಿ ಮಗ ಸಿಂಗ್ ಕರ್ಕೊಬಿಟ್ಟಾನೆ ಬಿಡೈದಾ ಅಂತನೊಬ್ಬ. ಮೊದಲನೇ ರಿಯಾಕ್ಷನ್ ನನಗದು. ಅಂತೀನಿ ನಾನು, ಒಂದು ಸಣ್ಣ ರೋಮಾಂಚನ. ಆಮೇಲೆ ನಮ್ಮಮ್ಮ ಹಿಂಗು, ಅಯ್ಯ ನೀನು ಮಾಡಿದ್ದು ಮುಂಡೆದೆ ಹೇಳಲೇ ಇಲ್ಲ. ನಮ್ಮ ಅಜ್ಜಿ, ಹೌದು ಕಣೆ ಇವನಂಗೆ ಇದ್ದಾನೆ, ಯಾರೋ ಅಂದ್ಕೊಂಡೆ ಇವನೇ, ಓ ಪರವಾಗಿಲ್ಲ ಕಣೋ ಅಂತಾರೆ. ಇದು 3 ರಿಯಾಕ್ಷನ್ ಆಗುತ್ತೆ. ಇಂಟರ್ವೆಲ್ ಅಷ್ಟೊತ್ತಿಗೆ ಅಕ್ಕ ನಿಂತಿದ್ದವರೆಲ್ಲ ಮುತ್ಕೊಂಡ್ಬಿಡ್ತಾರೆ ನನಗೆಲ್ಲ. ಇಲ್ಲೇ ಕೂತಾನೆ, ಪಿಕ್ಚರ್ ನೋಡೋಕೆ ಬಂದವನೇ, ಅಣ್ಣ ಶಿವಣ್ಣ ಎಲ್ಲಿ ಅಂತ ನೀನ್ಯಾವರೊಬ್ಬ, ಬನ್ನಿ ಸಾರ್ ಅಂತ. ನಾನು ಈ ಟೀ ಕುಡಿಯೋಕ್ಕೆ ಅಂತ ಈಚೆ ಕಡೆ ಈಗ ಬರೋ ಅಷ್ಟರಲ್ಲಿ ಮುತ್ಕೊಂಡು ನಾನು ಆರಾಧಿಸಿ ಅವರಲ್ಲಿ ಇವರಲ್ಲಿ ಮತ್ತೆ ವಾಪಸ್ ಪಿಕ್ಚರ್ ನೋಡೋಕ್ಕಾಗುತ್ತೆ ಇಲ್ಲ ಅನ್ನೋಷ್ಟು ಗಲಾಟೆ. ಪ್ರತಿ ಸರಿ ನಾನು ಬಂದಾಗಲೂ ಎಲ್ಲರೂ ಅಲ್ಲಿ ಪರದೆ ನೋಡೋದು, ನನ್ನ ಮುಖ ನೋಡೋದು, ಮಿಕ್ಕಿ ಮಾಡ್ತಾ ಇರ್ತಾರೆ. ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಮಜವಾಗಿದೆಯಲ್ಲ ಇದು ಅಂತ ಸಂತೋಷ ಪಡ್ತೀನಿ. ಒಂದು ಪುಟಾಣಿದು 5% ಸ್ಟಾರ್ ಆಗಿರ್ತೀನಿ ಮಂಡ್ಯದ ಮೊದಲನೇ ಪಿಕ್ಚರ್ಗೆ. ನನಗೆ ದೊಡ್ಡ ಲಾಭ ಅದು. ತುಂಬ ಜನಕ್ಕೆ 40 ಪಿಕ್ಚರ್ ಮಾಡಿದ್ರು ಗೊತ್ತೇ ಆಗಲ್ಲ. ಇವಾಗ ಪುಣ್ಯಕ್ಕೆ ನನಗೆ ಅವಾಗ ಗೊತ್ತಾಯಿತು, ಗುರ್ತಿಡಿದ್ರು ಅವನೇ ಅಂತ ಅಂದ್ಬಿಟ್ಟು. ಅವತ್ತು ಶುರುವಾಗಿದ್ದ ಜನಪ್ರಿಯತೆ ಇವತ್ತಿನವರೆಗೂ, ಇದು 30ನೇ ವರ್ಷ ಜನ್ಮದ ಜೋಡಿ ಮುಗಿದು. ರಂಗಭೂಮಿಲೇ ಎಲ್ಲ ನನ್ನ ಕೋಪ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ. ಬುಡಿ ಮಗ ಸಿನಿಮಾಗೆ ಸೇರ್ಕೊಂಬಿಟ್ಟ, ರಂಗಭೂಮಿ ಹಾಳಾಗೋಯ್ತು, ರಂಗಭೂಮಿನೇ ಕೂಡಿಸ್ಬಿಟ್ಟೆ ನೀನು ಅಂತ ಹಿಂಗೆಲ್ಲ ಬೈತಾರೆ. ನನ್ನ ಫ್ರೆಂಡ್ಸ್ ಈಗಲೂ ಬೈತಾರೆ. ಅವ್ರು ಏನಾರು ಅನ್ಕೊಳ್ಳಿ ಪಾಪ, ಏನು ಮಾಡೋಕ್ಕಲ್ಲ. ರಂಗಭೂಮಿಯಿಂದ ಬಹಳಷ್ಟು ಜನ ಬಂದಿದ್ದಾರೆ. ಆದರೆ ಅವ್ರಿಗೇನು ಅಂತಂದ್ರೆ ನಮ್ಮ ಜೊತೆ ಇದ್ದವನು ಹೋಗ್ಬಿಟ್ನಲ್ಲ ಬುಡಿ ಮಗ. ಅವ್ನು ನಾನು ಮಾರನೇ ದಿವಸ ಟೀ ಕುಡಿಯೋಕೆ ಅವ್ರ ಜೊತೆನೇ ಹೋಗುವೆ, ಉರಿತಾ ಇರೋದು ಅವ್ರಿಗೆ. ಹಾಗಾಗಿ ನನಗೆ ಈಗಲೇ ಯಾರೋ ನಮ್ಮ ಹುಡುಗರು ಸಿನಿಮಾ ಸ್ಟಾರ್ ಆಗ್ತಾರೆ ನಂಗೆ ಒಂಚೂರು ಬೇಜಾರಿಲ್ಲ. ಕಲಿತ್ಬಿಟ್ಟು ಹೋಗುವಂತ. ನಾನು ಅಷ್ಟೊಂದಾಗಲೇ ಒಂದು 20 ವರ್ಷ ರಂಗಭೂಮಿ ಮಾಡಿದ್ದೆ. ನೀನು ಒಂದು 5 ವರ್ಷ ಚೆನ್ನಾಗಿ ರಂಗಭೂಮಿನೋ ಕಷ್ಟಪಟ್ಬಿಟ್ಟು ಆಮೇಲೆ ಸಿನಿಮಾನೋ ಟಿವಿನೋ ಯೋಚನೆ ಮಾಡು. 1 ವರ್ಷ ಮಾಡಿಬಿಟ್ಟು ನಾನು ಮಾರನೇ ದಿವಸನೇ ಹೀರೋಯಿನ್ ಆಗ್ತೀನಿ ಅಂತಂದರೆ 1 ವರ್ಷ ಸಾಲಲ್ಲ. ರಂಗಭೂಮಿ ನೀನು ಮುಗಿದ ನಾನಾ ಪಾಟೇಕರ್ ಇನ್ನೂ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಸ್ವಾಮಿ. ಉತ್ಪಲ್ಲದ ಕಡೆಯಿಂದವರೆಗೂ ಆ್ಯಕ್ಟ್ ಮಾಡ್ತಾರೆ. ಎಲ್ಲ ಅವ್ರು ಸೂಪರ್ ಸ್ಟಾರ್ಗಳೇ. ಅವರು ಇನ್ನೂ ಆ್ಯಕ್ಟ್ ಮಾಡ್ತಾರೆ. ನಾನಾ ಪಾಟೇಕರ್ ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಾರೆ, ಪುರುಷಲ್ಲಿ ಆ್ಯಕ್ಟ್ ಮಾಡ್ತಾರೆ.
ನಸೀರುದ್ದೀನ್ ಶಾ ಇನ್ನೂ ಆ್ಯಕ್ಟ್ ಮಾಡ್ತಾರೆ ಈ ವಯಸ್ಸಿನಲ್ಲೂ. ನೀನಾ ಗುಪ್ತಾ ಆ್ಯಕ್ಟ್ ಮಾಡ್ತಾರೆ ಅಂತಲ್ಲಿ ನಮಗೆ. ನನಗೆ ಆ್ಯಕ್ಟ್ ಮಾಡೋಕ್ಕೆ ಸದ್ಯಕ್ಕೆ ಆಗದೇ ಇರ್ಬೋದು ನನಗಿರೋ ಒತ್ತಡಗಳ ನಡುವೆ. ಆದರೆ ರಂಗಭೂಮಿಲಿ ತೊಡ್ಕೊಳ್ಳೋಕ್ಕೇನು, ಅವರೆಲ್ಲರೂ ಆ್ಯಕ್ಟರ್ ಆದರು. ನಾನು ಬೇಸಿಕಲಿ ಇನ್ನೂ ಒಬ್ಬ ಒಳ್ಳೆ ನಟ ಅಂತ ನಾನೇ ಅಂದ್ಕೊಂಡಿಲ್ಲದೆ ಇರೋದ್ರಿಂದ ನಾನು ನಿಧಾನವಾಗಿ ನಟರನ್ನು ತಯಾರು ಮಾಡ್ತಾ ಹೋದೆ. ಅದೇನೋ ಗೊತ್ತಿಲ್ಲ, ಇದು ಯಾವ ಸಿದ್ಧಿ ಅಂತಲೋ ನನಗೀಗಲೂ ಜಗತ್ತಿನಲ್ಲಿ ತುಂಬ ಏನಾದ್ರು ಶಕ್ತಿಯಿಂದ ಗೊತ್ತಿದ್ದರೆ ನೀವು ಕಗ್ಗಲ್ಲಿ ಕೊಟ್ಟರು ಮುಗಿಯೋ ಅಷ್ಟೊತ್ತಿಗೆ ಒಂದು 4 ವರ್ಷಕ್ಕೆ ಅವನೊಬ್ಬನ ಆ್ಯಕ್ಟ್ರನ್ನೋ ಆ್ಯಕ್ಟ್ರೆಸ್ಸೋ ಮಾಡ್ಕೊಡ್ತೀನಿ. ನಿಧಾನವಾಗಿ ಬೈತಾನೋ ಅಂತನೋ ಹೇಳ್ಕೊಡ್ತಾನೋ ಪ್ರೀತಿಯಿಂದನೋ ಅಥವಾ ಮತ್ತೆ 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 ಅವನು ಒತ್ತಡ ತಂದು ಅವನ ಮಾತುಗಳು ಸ್ಪಷ್ಟ ಆಗೋವಂಗೆ ಕ್ಲಿಯರ್ ಆಗೋ ಹಂಗೆ ಅದು. ಆಮೇಲಿಂದ ಆ ಥರದೊಂದು ಶಿಷ್ಯ ಪಡೆವನ್ನು ನಿರ್ಮಾಣ ಮಾಡಿಕೊಂಡು ಜನ್ಮದ ಜೋಡಿಯಿಂದ ಶುರುವಾದಂಥ ಕ್ಲಾಸ್ಗಳು, ನನಗೆ ನಟನೆ ಕ್ಲಾಸ್ಗಳು ಇನ್ನೂ ಮುಗ್ದೇ ಇಲ್ಲ. ಇವತ್ತಿಗೂ ಟಿ ವಿನಲ್ಲೋ ಸಿನಿಮಾದಲ್ಲೋ ಆ್ಯಕ್ಟ್ ಮಾಡ್ಬೇಕಾದ್ರೆ ಜನ ಓ ಅಂತಂದಾದ್ರೂ ಜನ ಮುತ್ತಾಡಿ ಎತ್ತಾಡಿ ಪರದೆ ಹರಿದು ನನ್ನ ಬಟ್ಟೆ ಕಿತ್ತಾಕಿ ನನ್ನ ಮೈಯೆಲ್ಲ ಮುತ್ಕೊಟ್ಟು ಎಲ್ಲ ಮಾಡಿದ್ರು ಪೂರ್ಣವಾಗಿ ನಾನೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಇವತ್ತಿಗೂ ಅಂತ ಅನಿಸೇ ಇಲ್ಲ. ನಾನು ಸರಿಯಾಗಿ ಬಳಸ್ಕೊಂಡಿದ್ದೆ ಕನ್ನಡ ಇಂಡಸ್ಟ್ರಿ ನನಗೆ ಅನಿಸೇ ಇಲ್ಲ. ಹಾಗೆ ನೋಡಿದ್ರೆ ಈಚೆಗೆ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ ಆಸೆ ಅಂತ. ಜನಕ್ಕೆ ಒಂದು ಸಿನಿಮಾಕ್ಕಿಂತಲೂ ಒಂದು ದೊಡ್ಡ ಜನಪ್ರಿಯತೆ ತಂದುಕೊಡ್ಬೋದು ಅಂತಿದ್ರೆ ಆ ಸೀರಿಯಲ್ ನಂಗೆ ತಂದುಕೊಟ್ಟಿದೆ. ಅಷ್ಟು ಪ್ರೀತಿ ಮಾಡ್ತಾರೆ ಆಸೆ ಅನ್ನೋ ಸೀರಿಯಲಲ್ಲಿ ಜನ. ಯಾಕೆ ನನಗೂ ಗೊತ್ತಿಲ್ಲ ಇನ್ನೂ. ಬಹುಶಃ ಪಾತ್ರದಲ್ಲಿರೋ ಯಾವುದೋ ಗುಣ ನನಗೆ ಮ್ಯಾಚ್ ಆಗಿಬಿಟ್ಟಿರ್ಬೋದು ನನ್ನ ವ್ಯಕ್ತಿತ್ವ. ಕೆಲವು ಟೈಮ್ ಹಂಗಾಗುತ್ತೆ. ಆ ಥರದ್ದು ಯಾರೊಬ್ಬಳು ಡ್ಯಾನ್ಸರ್ ಪಾತ್ರ ಕೊಟ್ಟರೆ ಒಬ್ಬಳು ದೊಡ್ಡ ಡ್ಯಾನ್ಸರ್ಗೆ ಈಸಿ ಆಗಿಬಿಡ್ತಲ್ಲ, ಹಾಗೆ ಆ ಥರದ್ದು ಯಾವುದೋ ಒಂದು ಗುಣ ಇಷ್ಟ ಆಗಿರ್ಬೋದು. ಜವಾಬ್ದಾರಿಯುತವಾದ ಅಪ್ಪ ಅದರಲ್ಲಿ. ಹಾಗಾಗಿ ಅದು ಜನ್ಮದ ಜೋಡಿಲಿ ಶುರುವಾದಂಥ ಅನೇಕ ಬೇರೆ ಬೇರೆ ಗೆಳೆಯರುಗಳು ಇವತ್ತು ಗೆಳೆಯರಾಗಿದ್ದಾರೆ. ಆ ಪಿಕ್ಚರು ಒಂದು ವರ್ಷ ಓಡುತ್ತೆ. 25ನೇ ವಾರಕ್ಕೆ ದೊಡ್ಡದೊಂದು ಪೋಸ್ಟ್ ಆದಾಗ ನಾನು ಮೊದಲ ಬಾರಿಗೆ ಮಂಡ್ಯದಲ್ಲಿ ಆ ಪೋಸ್ಟಲ್ಲಿ 25 ಅಂತ ಬರೆದರಲ್ಲಿ 5ನೇದ್ರಲ್ಲಿ ಎಲ್ಲೋ ಮೂಲೆ ಕಡೆ ನಂದೊಂದು ಮುಖ ಹಾಕಿದರು. ನನಗೊಂದು ಸಣ್ಣ ಸಂತೋಷ ಆಯಿತು. ಅವತ್ತಿನ ಮೊದಲನೇ ಪಿಕ್ಚರ್ಗೆ ಪೋಸ್ಟಲ್ಲಿ ಹಾಕಿದ್ದಾರೆ ಅಂತ. ಆಮೇಲೆ ಅನೇಕ ಪಿಕ್ಚರ್ಗಳು ಹೇಳ್ತೀನಿ, ಬೀಳ್ತೀನಿ, ಸೋಲ್ತೀನಿ, ಗೆಲ್ತೀನಿ, ತಮಾಷೆಗೊಳಗಾಗಿದ್ದೀನಿ, ಹತಾಶೆಗೊಳಗಾಗಿದ್ದೀನಿ, ಬಡತನ ಬಂದಿದೆ, ತುಂಬ ನೋವಾಗಿದೆ, ಅತ್ಯಂತ ಅಪಮಾನಕ್ಕೊಳಗಾಗಿರೋ ಘಟನೆಗಳೆಲ್ಲ ಇದೆ. ಇಷ್ಟೆಲ್ಲ ಆಗಿದ್ರು ಜನ್ಮದ ಜೋಡಿ ಅಥವಾ ಒಂದು ನಿನಾಸಂ, ಒಂದು ರಂಗಾಯಣ ಎಲ್ಲ ಹೇಗೆ ನನಗೆ, ಹಾಗೆ ಜನ್ಮದ ಜೋಡಿ, ಒಂದು ನಾಗಮಂಡಲ, ಕನಸುಗಾರ, ಮಠ ಇವೆಲ್ಲ ನನ್ನ ಬದುಕಿನ ಪ್ರಮುಖವಾದ ಘಟ್ಟಗಳು ಅಂತ ನಾನು ಭಾವಿಸ್ತೇನೆ. ಅದು ನನಗೆ ಸಹಾಯ ಮಾಡಿದೆ. ತುಂಬ ಮೆಮೊರೀಸ್ನ ಕೊಟ್ಟಿದೆ. ಒಂದೇ ದಿವಸದಲ್ಲಿ ಹೇಳೋಕ್ಕೆ ಸಾಧ್ಯ ಆಗಿರೋಷ್ಟು ಮೆಮೊರಿಗಳು ಇದೆ. ಅಷ್ಟು ಮಾತ್ರ ನನಗೆ ಗೊತ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.